ನಾನು ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದ ಅಷ್ಟೇ, ಒಂದ್ ಈ ತರದೊಂದು ಕಾಯಿಲೆ ಇದೆ ಅಂತ. ಸೊ ಅದು ನನಗೆ ರಾಜವಲ್ಲಿ ಕೂಡ ಡ್ರಾಗ್ ಮಾಡಿದೆ. ಸೊ ಅದು ಒಂದು ಯಾವಾಗ್ಲೂ ಹೊರ ಭಾಷೆಯವರು ಆ ತರದವ್ರು ಈ ತರ ಮಾಡ್ತಾರೆ ನಮ್ ಪಕ್ಕದಲ್ಲಿ ಇದ್ದವ್ರನ್ನೇ ಗುರ್ಸಲ್ಲ. ಬುಲೆಟ್ ಪ್ರಕಾಶ್ ರಕ್ಷಕ್ ಇದ್ದಾನೆ, ಅವನು ಒಂಥರ ಮಾಸ್ ಅವನ್ಗೆ ಟ್ಯಾಲೆಂಟ್ ಇದೆ. ಏನಿಲ್ಲ, ಅವನು ಸ್ವಲ್ಪ ಚಿಕ್ಕ ಹುಡುಗ, ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾನೆ, ಬಟ್ ಅದು TRPಗೋಸ್ಕರ ಏನಾನ ಆಗುತ್ತೆ ಇಲ್ಲ ಅವನಿಗೆ. ಓಕೆ ಓಕೆ. ಯಾವ್ದ್ರಲ್ಲಿ? ವಿಷಯದಲ್ಲಿ ಯಾವ್ದೋ ನಮ್ ಕಾಟರ ಸ್ಟಾರ್ಟಿಂಗ್ ಬಿಟ್ಟಾಗ ಕರ್ಣನ್ನು ಏನೇನೋ ಹೇಳ್ತಾ ಇದ್ರು. ಈಗ ಪಾನ್ ಇಂಡಿಯಾ ಇದೀಗ ಟ್ರೆಂಡ್, ಈಗ ಕಾಟರ ಯಾಕೆ ಓನ್ಲಿ ಕನ್ನಡ ರಿಲೀಸ್ ಮಾಡ್ತಾರೆ? ಅದು ಪ್ಯಾನ್ ಇಂಡಿಯಾ ಆಗಲ್ಲ. ನಮ್ದು ಲೋಕಲ್ ಸಿನಿಮಾ, ಮಗನೇ ನಾನು ಹಿಂಗ್ ಕೂಡ್ತೀನಿ, ನಾನು ಹಿಂಗ್ ಬರ್ತೀನಿ. ಇವ್ರೇನ್ ಆರ್ಡರ್ ಮಾಡಿ ತರ್ಸೋದು ಯಾವ್ದು ಇರ್ಲಿಲ್ಲ. ಅವ್ರ ಇಲ್ಲಿ ಲೊಕೇಶನ್ ನಡೀತಾ ಇದೆ ಅಂದ್ರೆ ಸುತ್ತಮುತ್ತ ಅವ್ರ ಫ್ರೆಂಡ್ ಸರ್ಕಲ್ ಆತರ ಬಾಕ್ಸ್ಗಳು ಬರೋರು. ಆಮೇಲೆ ಈಗ ದರ್ಶನ್ ಮತ್ತು ರಚಿತಾ ರಾಮ್ ಅವ್ರದ್ದು ಬೆಸ್ಟ್ ಪೇರ್ ಅಂತ ಪ್ರೂವ್ ಆಗಿದೆ. ಕಾಟೇರದಲ್ಲಿ ಯಾಕೆ ಅವರು ಮಿಸ್ ಆದ್ರು? ಅವರು ಪಾತ್ರಕ್ಕೆ ನಮ್ಮ ಪಾತ್ರದ್ದು ಹೋಗಲ್ಲ, ಇನ್ನು ನಮ್ಮ ಪಾತ್ರದಲ್ಲಿ. ಓಕೆ, ಹೇಗಿದ್ದೀರಾ? ಜೀವನ ಹೇಗಿದೆ? ಹಿಂಗ್ ನಡೀತಾ ಇದೆ? ಖುಷಿಯಾಗಿದೆ, ಯಾಕಂದ್ರೆ ಗುರು ಶಿಷ್ಯರು ನನ್ಗೆ ಅದೊಂದು ಒಳ್ಳೆ ಸಕ್ಸಸ್ ತಂದು ಕೊಡ್ತು. ಆಮೇಲೆ ಇವಾಗ ಕಾಟೇರ, ನೆಕ್ಸ್ಟ್ ವಿಜಯ್ ಸರ್ ಜೊತೆ ಒಂದಾದ್ಮೇಲೆ ಒಂದ್ ನಡೀತಾ ಇದೆ. ಆಮೇಲೆ ಮತ್ತೆ ಶರಣ್ ಸರ್, ನೆಕ್ಸ್ಟ್ ಅವೆರಡು ಪ್ರಾಜೆಕ್ಟ್ ಇದೆ. ಓಕೆ, ಖುಷಿಯಾಗಿ ನಡೀತಾ ಇದೆ. ಆಫ್ಟರ್ ಗುರು ಶಿಷ್ಯರು ಒಂದು ಹಿಂಗೆ ಮೇಲೆ ಅಪ್ ಡೌನ್ ಆಗುತ್ತೆ. ಮತ್ತೆ ಕಾಟೇರ ನನ್ಗೆ ಮೀನ್ ಆಗಿ ಒಂದು ಹೊಸ ಕಿಕ್ ಕೊಟ್ಟಿದೆ. ಒಂದು ಆ ತರದಿನ್ನ ಜೋಶ್ ಸಿನಿಮಾಗಳನ್ನ, ಮಣ್ಣಿನ ಕಥೆಗಳನ್ನ ಮಾಡ್ಬೇಕಂತ. ಕಾಟೇರ ಶುರುವಾಗಿದ್ದು ಹೇಗೆ? ಕಾಟೇರ ಪರ್ಟಿಕ್ಯುಲರ್ ಗೆ ಅಂದ್ರೆ ಅವಾಗ ನಾನು ಗುರು ಶಿಷ್ಯರು ಅಪ್ರೋಚ್ ಮಾಡಿದ್ದೆ ತರುಣ್ ಸರ್ಗೆ. ಅದೊಂದೆಲ್ಲ ಮಾತುಕತೆ ಮಾಡಿ ಎಲ್ಲ ಓಕೆ ಆಯ್ತು. ಬಟ್ ಲಾಕ್ ಡೌನ್ ಆಗ್ಬಿಡ್ತು. ಗುರು ಶಿಷ್ಯರ ಸ್ಕ್ರಿಪ್ಟ್ ಎಲ್ಲ ಓಕೆ ಆಗಿತ್ತಲ್ವಾ, ಇದ್ರದ್ದು ಏನ್ ಮಾಡೋಣ ಅನ್ನೋದು ಒಂಥರ ನಮ್ಮಿಬ್ರಿಗೆ. ಅವರು ಮುಂಚೆಯಿಂದ ನನ್ ಪರಿಚಯ ಇತ್ತು. ಸೊ ಜನರಲ್ ಆಗಿ ಬೇರೆ ಬೇರೆ ಕಥೆಗಳನ್ನ ಎಲ್ಲ ಮಾಡ್ತಾ ಇದ್ವಿ. ಲಾಕ್ ಡೌನ್ ಅಲ್ಲಿ ಅವರು ನಾವು ಅಲ್ಲೇ ಹತ್ರ ಮನೆ, ಅಲ್ಲಿ ಆಫೀಸಲ್ಲಿ ಸಿಗ್ತಾ ಇರುವಾಗಾದ್ರೆ ಒಂದ್ ದಿವಸ ಒಂದು ಏಜ್ ಕ್ಯಾರೆಕ್ಟರ್ ತರ ಒಂದು ಹಳ್ಳಿ ವಿಲೇಜ್ ಕಲ್ಟ್ ಒಂದು ಪೋಸ್ಟರ್ ಅವರು ಮೊಬೈಲ್ ಅಲ್ಲಿ ಇತ್ತು. ನಾವು ನೋಡಿದಾಗ ಏನ್ ಅನ್ಕೊಂಡು, ಈ ತರದೊಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಮಾಡ್ಬೇಕು ಒಂದ್ ಸಿನಿಮಾ ಅಂತ ಅನ್ಸ್ತು. ಆಮೇಲೆ ನಾನು ಹೇಳ್ದೆ ಅವ್ರಿಗೆ, ಒಂದು 2 ಪಾಯಿಂಟ್ ಇದಾವೆ, ಮಾಡೋಣ ಸರ್ ಅಂತ ಹೇಳ್ದೆ. ನಾನು 2 ಪಾಯಿಂಟ್ ಹೇಳ್ತೀನಿ ಒಂದ್ಸರಿ ಅಂತ. ಅವತ್ತು ಅವರು ಓಕೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಅಂತಂದ್ರು. 1 ವೀಕ್ ಆದ್ಮೇಲೆ ಆಫೀಸಿಗೆ ಬರ್ತೀರಾ ಸಿಗೋಣ ಅಂತಂದ್ರು. ಅವಾಗ ಸ್ವಲ್ಪ ಲಾಕ್ ಡೌನ್ ಸ್ಟ್ರಿಕ್ಟ್, ಫಸ್ಟ್ ಲಾಕ್ ಡೌನ್ ಅಲ್ವಾ, ನಾವು ಏನೋ ವಾಟರ್ ಕ್ಯಾನ್ ತಗೊಂಡು ನೀರ್ ತಗೊಳಕ್ ಬರ್ತೀನಿ ಅಂತಂದು ಏನು ಕತೆ ಹೇಳಿ ಬಂದಾಗ 1-2 ಐಡಿಯಾಸ್ ಹೇಳಿದೆ. ನಮ್ ಸಿನಿಮಾದಲ್ಲ ಮೇಜರ್ ಆಗಿ 2 ಐಡಿಯಾಸ್ ವರ್ಕ್ ಆಗುತ್ತೆ. ಹೇಳಿದಾಗ ಅವರು ಚೆನ್ನಾಗಿದೆ, ಯಾವ್ದೊಂದು ಒಂದ್ ಇಟ್ಕೊಳ್ಳೋಣ, 2 ಹೆವಿ ಯಾಕೆ ಅಂತ. ಇಲ್ಲ ಸರ್, ಸ್ವಲ್ಪ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡ್ಬೇಕಂದ್ರೆ 2 ಇಟ್ಕೊಂಡ್ರು ವರ್ಕ್ ಆಗುತ್ತೆ ಅಂತ ನಾನು ಹೇಳಿದೆ. ಸರಿ ಅಂತ ಅವಾಗಿಂದ ನಾವು ಶುರು ಮಾಡಿದ್ವಿ. ಲಾಕ್ಡೌನ್ ಒಂದು 3-4 ಮಂತ್ಸ್ ಅಂದ್ರೆ ದಿನ 1-2-3 ಅವರ್ ಹೋಗೋದು, ಡಿಸ್ಕಸ್ ಮಾಡೋದು. ಮತ್ತೆ ನಾವು ಬಂದಾಗ ನಾಳೆ ಏನಾದ್ರೂ ಒಂದು ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಆಗ್ಲೇಬೇಕು ಅವ್ರ ಕಡೆಯಿಂದ ನಮ್ ಕಡೆಯಿಂದ. ಈ 1 by 1 ಆಗ್ತಾ ಒಂಥರ ನಮ್ಗೆ ಅವ್ರಿಗೆ ಒಂದು ಚಾಲೆಂಜಿಂಗ್ ಇತ್ತು, ನಾವೇನು ಅವ್ರೇನಂತ. ಬಟ್ ತರುಣ್ ಸರ್ಗೆ ಏನಂದ್ರೆ ಒಂದು ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡೋದು, ನಾನು ಒಂದು ಕಂಟೆಂಟ್ ಹಿಂಗ್ ಇಟ್ಕೊಂಡೋದ್ರೆ ಅದನ್ನ ಕಮರ್ಷಿಯಲ್ ಆಗಿ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಐಡಿಯಾ ಇತ್ತು. ಯಾಕಂದ್ರೆ ನಾನು ಸ್ವಲ್ಪ ಹಿಂದಿನ ಜೆಂಟಲ್ಮನ್ ಗುರು ಶಿಷ್ಯರು ಪಕ್ಕ ಕಮರ್ಷಿಯಲ್ ಅಂದ್ರೆ ಒಂದು ರಿಯಲಿಸ್ಟಿಕ್ ಟ್ರೈ ಮಾಡಿದ್ವಿ. ಇದು ಸ್ವಲ್ಪ ಕಮರ್ಷಿಯಲ್ ಅನ್ನೋದು ಅವ್ರಿಗೆ ಒಂದು ಇತ್ತಲ್ವಾ. ಸೊ ಈ ತರ ಒಂದು ಸಿಂಕ್ ಆಗಿ ನಮ್ಗೆ ಒಂದು 3-4 ಮಂತ್ಸ್ ಅಲ್ಲಿ ನಮ್ ಫೈನಲ್ ಸ್ಕ್ರಿಪ್ಟ್ ಆಗ್ಬಿಡ್ತಾವ. ಕಾಟೇರಕ್ಕಿಂತ ಹಿಂದೆ ಹೋದ್ರೆ ನಮ್ಮ ಮೊದಲ ಸಿನಿಮಾ ರಾಜಹಂಸಕ್ಕೂ ಬರೋ ಮೊದಲು ಎಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂತಾ ಇದ್ರಿ ನೀವು? ಏನೇನ್ ಎಕ್ಸ್ಪೀರಿಯನ್ಸ್? ರಾಜಹಂಸ ನಾನು ಈ ಕಾನ್ಫಿಡರ್ ಅಲ್ಲಿ ಕೋರ್ಸ್ ಮಾಡಿದ್ದೆ ಅವಾಗ. ಕಾನ್ಫಿಡರ್ ಡೈರೆಕ್ಟರ್ ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಒಂದು ಕೋರ್ಸ್ ಮಾಡ್ತಾ ಇದ್ರು. ಇವಾಗಿಲ್ಲ, ಅವತ್ತು ಇಟ್ಟೂರು ಎಲ್ಲ ಇದ್ರು. ಸೊ ಅಲ್ಲಿ ನನ್ಗೆ ಒಂದು 3-4 ಮಂತ್ಸ್ ಕೋರ್ಸ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಬಂದೆ. ಆಮೇಲೆ ಫಸ್ಟ್ ಒಂದು ಕ್ಲಾಶ್ ವರ್ಕ್ ತರ ರವಿ ಶ್ರೀವತ್ಸ ಮಾದೇಶ ಸಿನಿಮಾ ಮಾಡಿದೆ. ಆಮೇಲೆ ಕೋಡಿಲ್ ರಾಮಕೃಷ್ಣ ಹತ್ರ ಒಂದ್ ಸ್ವಲ್ಪ ಸಿನಿಮಾ ಮಾಡಿದೆ. ಅದಾದ್ಮೇಲೆ ನನಗೆ ಮೇನ್ ಆಗಿ ಇದ್ ಮಾಡಿದ್ದು ದಿಲ್ದಾರ್ ಅಂತ ಒಂದ್ ಸಿನಿಮಾ ಮಾಡಿದ್ದೆ, ಹೊಸಬತ್ತು ಇಟ್ಕೊಂಡು. ಅದಕ್ಕೆ ನಾನು ಸ್ಟೋರಿ ಯಾವಾಗ ಹೋಗಿದ್ದೆ. ಸೊ ಅದು ನೋಡಿ ಗುರುದೇಶ್ ಪಾಂಡೆ ಅವರು
ಕರೆದ್ರು ನನ್ನ. ಅವಾಗ ನಾವು ಅವ್ರು ಸೇರಿ ರಾಜಹುಲಿ ಮಾಡಿದ್ವಿ. ಸೊ ಅದು ನನಗೆ ರಾಜಹುಲಿ ಕೋಡ್ ಡ್ರಾಯಿಂಗ್ ಮಾಡಿದೆ. ಸೊ ಅದು ಒಂದು ಪ್ಲಸ್ ಆಯ್ತು. ಅದಾದ್ಮೇಲೆ ರುದ್ರ ತಾಂಡವದಲ್ಲಿ ಡೈಲಾಗ್ ರೈಟರ್ ಕೆಲಸ ಚಿರಂಜೀವಿ ಸರ್ಜಾ ಅವ್ರದ್ದು. ಅದಾದ್ಮೇಲೆ ನಾನು ಮತ್ತೆ ರಾಜಹಂಸ ಇಂಡಿಪೆಂಡೆಂಟ್ ಆಗಿ ಒಂದು 7-8 ವರ್ಷ ಈ ತರದ್ ಅಸಿಸ್ಟೆಂಟ್ ಎಲ್ಲ ಮಾಡಿದ್ಮೇಲೆ ಒಂದು ಇಂಡಿಪೆಂಡೆಂಟ್ ಆಗಿ ಟ್ರೈ ಮಾಡಿದೆ. ರಾಜಹಂಸ ಆಯ್ತು, ಅದು ಅಷ್ಟಾಗಿ ನಾವು ಹೇಳಿದಷ್ಟು ಸಕ್ಸಸ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಘನವಾಗಿ ಒಂದು ಸ್ಕ್ರಿಪ್ಟ್ ಬರ್ತು, ಜೆಂಟಲ್ಮ್ಯಾನ್ ಪ್ರಜ್ವಲ್ ದೇವರಾಜ್. ಅದು ಗುರು ಸರ್ ಹತ್ರ ಹೋಗಿ ಅಪ್ರೋಚ್ ಮಾಡಿದಾಗ ಹೆಂಗೋ ಅವ್ರು ನಮ್ ಜೊತೆ ರಾಜವಲಿ ಅವ್ರ ಜರ್ನಿ ಇತ್ತಲ್ವಾ, ಸೊ ಅವ್ರು ಮತ್ತೆ ರೀ ಲೈಫ್ ಕೊಟ್ಟಂಗೆ ಅವ್ರು ಒಂದು ಇದು ಕೊಟ್ರು ಪ್ರಜ್ವಲ್ ದೇವ್ರ ಜೊತೆ, ಅವ್ರಿಗೆ ಪ್ರೊಡಕ್ಷನ್ ಶುರು ಮಾಡಿದ್ರು. ಸೊ ಅಲ್ಲಿಂದ ಮತ್ತೆ ನಾನು ಕಮ್ ಬ್ಯಾಕ್ ಆಯ್ತು. ಓಕೆ, ಈಗ ಜೆಂಟಲ್ಮ್ಯಾನ್ ಕತೆ ಹೆಂಗ್ ಹುಟ್ಟಿದ್ದು? ಅದು 18 ಗಂಟೆ ನಾನು ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದ ಅಷ್ಟೇ, ಒಂದ್ ಈ ತರದೊಂದು ಕಾಯಿಲೆ ಇದೆ ಅಂತ. ಕಾಯಿಲೆ ಇದೆ ಅಂತ ಓದಿದಾಗ ಇದು ಅಂದ್ರೆ ಇಂಟ್ರೆಸ್ಟಿಂಗ್ ಇತ್ತು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ರಾಜಹಂಸ ಆದ್ಮೇಲೆ ಇದು ರೆಗ್ಯುಲರ್ ಪ್ಯಾಟರ್ನ್ ಕತೆ, ಇದೇನ್ ಬೇರೆ ತರ ಡಿಫ್ರೆಂಟ್ ಮಾಡೋಣ, ಒಂದು ಗುರ್ಸ್ಕೊಳ್ಳೋಷ್ಟು ಮಾಡೋಣ, ಅಟ್ಲೀಸ್ಟ್ ಡೈರೆಕ್ಟರ್ ಆಗಿ ಒಂದು ಸ್ಟ್ರೆಂತ್ ತೋರ್ಸೋಣ ಅಂತ ಯೋಚನೆ ಮಾಡಿದಾಗ ಒಂದು ಮೆಡಿಕಲ್ ಡಿಸಾರ್ಡರ್ ನ ಎತ್ಕೊಂಡೆ. ಅವಾಗ ನಾನು ಅದು ಅವಧಿ ಇದೆ 10 hours 12 hours 24 hours ಈ ತರ ಮಲಗಿದವರು ಇದ್ದಾರೆ. ಬಟ್ ನಾನು ಅದಕ್ಕೆ ಒಂದು 18 hours ಮಾಡ್ಕೊಂಡೆ. ಅಂದ್ರೆ ನಾವು ದಿನನಿತ್ಯದಲ್ಲಿ 18 hours ಎದ್ದಿರ್ತೀವಿ, ಅದೇ 18 hours ಮಲಗಿದ್ರೆ ಒಂದು ಕಾಂಟ್ರಾಸ್ಟ್ ಆಗಿ ಲೈಫ್ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇಟ್ಕೊಂಡು ನಾನು ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಂಡಿದ್ದು. ಮತ್ತೆ ಆ ಕ್ಯಾರೆಕ್ಟರ್ನ ಎಷ್ಟು ಫನ್ ಆಗಿ ತೋರಿಸ್ಬೋದು, ಮತ್ತೆ ಅವ್ನಿಗೆ ಸಮಸ್ಯೆಗಳು ಎದುರಾದ್ರೆ ಅವ್ನು ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು ಇಟ್ಕೊಂಡೆ ನಾನು ಅದನ್ನ ಟ್ರೈ ಮಾಡಿದ್ದೆ. ಸೊ ನಾನು ಅನ್ಕೊಂಡಿದ್ದ ಅದು ಅವಾಗ ಕರೆಕ್ಟ್ ಆಗಿ ವರ್ಕ್ ಆಯ್ತು. ಅಂದ್ರೆ ಒಂದು ಡಿಫ್ರೆಂಟ್ ಆಗಿ ಅದು ಕನೆಕ್ಟ್ ಆಯ್ತು. ಅದು ತುಂಬಾ ಇಷ್ಟಪಟ್ರು ತುಂಬಾ ಆ ಸಿನಿಮಾ. ಸೊ ಅದರಿಂದ ನನಗೆ ಒಂಥರ ರಿಯಲ್ ಲೈಫ್ ಸಿಕ್ಕಂಡ್ ಆಯ್ತು. ಓಕೆ, ಬಟ್ ಅದು 15 ಗಂಟೆ ಮಲಗ್ತಾರಲ್ವಾ, ಎಲ್ಲರೂ ಬಿಟ್ಕೊಂಡ್ರೆ ಎಬ್ಸಿದ್ರು ಹೇಳಲ್ವ ಅದು? ಇಲ್ಲ ಅಂದ್ರೆ ಎದ್ರು ಕೂಡ ಡ್ರೌಸಿನೆಸ್ ಇರುತ್ತೆ ಅಷ್ಟು ಪಕ್ವ. ಮಧ್ಯರಾತ್ರಿ 3 ಗಂಟೆಗೆ ಎಬ್ಸಿದ್ರೆ ಹೇಗಿರುತ್ತೋ ಅಷ್ಟು. ಅದರಿಂದ ನಾವು ಹೊರಗಡೆ ಬರ್ತೀವಿ, 3 ಗಂಟೆ ಎಚ್ಚರನ್ನ ಹೊರಗಡೆ ಬರ್ತೀವಿ, ಅವ್ರು ಬರೋದೇ ಇಲ್ಲ. ಆ ಡ್ರೌಸಿನೆಸ್ ಅಲ್ಲೇ ಇರ್ತಾರೆ. ಯಾವಾಗ ಅವ್ರು ಸಂಪೂರ್ಣವಾಗಿ ಒಂದು 17-18 hours ಈ ತರ ಆದಾಗ ಅವ್ರು ಮತ್ತೆ ಓವರ್ಕಮ್ ಮಾಡ್ತಾರೆ. ಆ ತರ ಒಂದು ಸೊ ಆ ತರ ಡಿಸಾರ್ಡರ್ ಇದೆ. ಇಲ್ಲೂನು ಇದ್ರು, ಇಂಡಿಯಾದಲ್ಲಿ ಒಂದು 3 ಕೇಸ್ ಇತ್ತು ಆಕ್ಚುಲಿ ನಾವು ರಿಸರ್ಚ್ ಮಾಡಿದಾಗ. ಸೊ ಒಂದು ಇಂಟ್ರೆಸ್ಟಿಂಗ್ ಇದನ್ನ ಅಂತ ಒಂದು ಟ್ರೈ ಮಾಡಿದ್ದು ಅಷ್ಟೇ. ಓಕೆ, ಇದಕ್ಕೆ ಇದು ಡೈಲಾಗ್ ರೈಟರ್ ಮಾಸ್ತಿ ಅವರಲ್ಲ? ಮಾಸ್ತಿ ಅವರು ಡೈಲಾಗ್ ರೈಟರ್. ಜೆಂಟ್ಲ್ಮನ್ ಅಲ್ಲಿ ಸಂತೋಷ್ ಅಂತ ಒಬ್ರಿದ್ರು, ಅದಾದ್ಮೇಲೆ ಮಾಸ್ತಿ ನನ್ನ ಫ್ರೆಂಡ್ ಆಗಿರೋದ್ರಿಂದ ಸಂತೋಷ್ ಅವ್ರು ಬರ್ದಾಗ ಮತ್ತೆ ಮಾಸ್ತಿ ಅವ್ರ ಹತ್ರನು ಸ್ವಲ್ಪ ರೈಟ್ ಮಾಡಿಸಿದೆ. ಅದಕ್ಕಿಬ್ರು ಡೈಲಾಗ್ ರೈಟರ್. ಗುರು ಶಿಷ್ಯರು ಫುಲ್ ಮಾಸ್ತಿ. ಅದೇ ನಿಮ್ಮ ಅವರ ಒಡನಾಟ ಹೇಗಿದೆ? ನನ್ಗೆ ಜೆಂಟಲ್ಮನ್ ಅಲ್ಲಿ ಮುಂಚೆಗೆ ಮಾಸ್ತಿ ನನ್ನ ಫ್ರೆಂಡ್, ಬಟ್ ನನ್ಗೆ ಅವ್ರಿಗೆ ಅಷ್ಟು ಸಂಭಾವನೆ ಕೊಟ್ಟು ಬರ್ಸೋದ್ ಬೇಡ ಅನ್ನೋದಕ್ಕೆ ನಾನು ಬೇರೆ ಇಟ್ಕೊಂಡು ಟ್ರೈ ಮಾಡಿದ್ದೆ ಆಕ್ಚುಲಿ. ಆಮೇಲೆ ಇನ್ನೂ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ. ಒಬ್ಬರು ಸಂತೋಷ್ ಅಂತ ಬರ್ತಾರೆ, ಚೆನ್ನಾಗೇ ಬರ್ತಿದ್ದಾರೆ, ಬಟ್ ಇನ್ನೂ ಬೇಕು ಅಂದ್ರೆ ಆಕ್ಚುಲಿ ಫ್ರೆಂಡ್ ಅಲ್ವಾ ಅಂತ ಅವರೇ ಫ್ರೀ ಆಗಿ ಮತ್ತೆ ನನಗೆ ಬರ್ಕೊಟ್ರು. ಸೊ ಆತರ ಒಂದು ಕ್ಲೋಸ್ನೆಸ್ ಇತ್ತು ನನ್ಗೆ. ಅದಾದ್ಮೇಲೆ ಗುರು ಶಿಷ್ಯರ್ ಕರ್ಕೊಂಡೆ. ಆ ಟೀಮ್ ಬಿಡಬಾರ್ದಂತೆ ಮತ್ತೆ ತರುಣ್ ಚಾರಿ ಗುರು ಶಿಷ್ಯರಲ್ಲಿ ಅವ್ರ ಪರಿಚಯ ಆದ್ರು. ಆಮೇಲೆ ನಾನು ಕಾಟೇರ ಬರ್ದಾಗ ಇವರು ಸೂಕ್ತ ಅನಿಸ್ತು. ಆಮೇಲೆ ನಿಮ್ಮ ಜೆಂಟಲ್ಮ್ಯಾನ್ ಅಲ್ಲಿ ಸಂಚಾರ್ ವಿಜಯ್ ಅವರು ಪಾತ್ರ ಮಾಡಿದ್ದಾರೆ. ಅವ್ರ ಒಡನಾಟ ಹೇಗಿದೆ ಸೆಟ್ ಅಲ್ಲಿ ಹೇಗಿದ್ದಾರೆ? ನನಗೆ ಸ್ವಲ್ಪ ಅವ್ರ ಹತ್ರ ಭಯ ಇತ್ತು. ಅಂದ್ರೆ ಈ ತರ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ, ಏನ್ ರಿಯಾಕ್ಟ್ ಯಾವ ತರ ಏನು ಅಂತ ಇತ್ತು. ಬಟ್ ಇಡೀ ಸಿನಿಮಾ ಮುಗಿದೊಳಗಡೆ, ಸಿನಿಮಾ ಮುಗಿದಾದ್ಮೇಲೂ ಒಂದು ಸ್ನೇಹನ ಕಾಪಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿತ್ತು. ಅಂದ್ರೆ ಸಿನಿಮಾ ಮುಗಿದ್ಮೇಲೆ ಎಷ್ಟೋ ಜನ ಸ್ವಲ್ಪ ಕಾಂಟ್ಯಾಕ್ಟ್ ಬಿಡ್ತೀವಿ, ಬಟ್ ನಾವು ಸಿನಿಮಾ ಆದ್ಮೇಲೆ ಒಂದು ಜರ್ನಿ ಆ ತರ ಸ್ನೇಹ ಜೀವಿ ಅವರು. ಬಟ್ ಆಕ್ಟಿಂಗ್ ಅಲ್ಲಿ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಅದನ್ನ ಎಷ್ಟು ಮನನ ಮಾಡಿ ಹೇಳಿದ್ಮೇಲೆ ಅದಾದ್ಮೇಲೆ ಒಂದು 10 ಟೈಮ್ ಕೇಳ್ತಾರೆ ಈ ಟೇಕ್ ಓಕೆನಾ, ಈ ಟೇಕ್ ಸರ್ ಓಕೆ ಸರ್, ನಮ್ಗೆ ಸರ್ ಓಕೆ ಸರ್ ಅಂತ ಲೆವೆಲ್ಗೂ ಅವ್ರು ಬಿಡಲ್ಲ, ಇದು ಓಕೆನಾ ಅಂತ. ಸೊ ಅವ್ರ ಜೊತೆ ನನ್ಗೆ ತುಂಬಾ ಅಂದ್ರೆ ಅವ್ರದ್ದೇ ನಮ್ ಸಿನಿಮಾನೇ ಮಾಡು ಅಂತ ಇರಲಿಲ್ಲ. ಜಡೇಶ್ ನಿಮ್ಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ನನಗೆ ಅಪ್ಪು ಸರ್ ಗೊತ್ತು, ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಇವ್ರ ಗೊತ್ತು, ಇವ್ರ ಪರಿಚಯ ಮಾಡಿಸ್ತೀನಿ, ಅವ್ರ ಜೊತೆ ಮಾಡೋ ಈ ತರದ ಒಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಯೋಚನೆಗಳು ಅವ್ರದ್ದು ಯಾವಾಗ್ಲು.
ಸೊ ನನ್ಗೆ ಅವರು ತುಂಬಾ ಮಿಸ್ ಮಾಡ್ಕೊತಿದ್ವಿ. ಆಕ್ಚುಲಿ ದರ್ಶನ್ ಸರ್ ನಮ್ ಜೆಂಟಲ್ಮ್ಯಾನ್ ಫಂಕ್ಷನ್ ಅಲ್ಲಿ ಅವ್ರ ಬಗ್ಗೆ ಹೇಳಿ, ನಾವ್ ಯಾವಾಗ್ಲೂ ಹೊರ ಭಾಷೆಯವರು ಆ ತರದವ್ರು ಈ ತರ ಮಾಡ್ತಾರೆ, ನಮ್ ಪಕ್ಕದಲ್ಲಿ ಇದ್ದವ್ರನ್ನ ಕೂರ್ಸಲ್ಲ, ಚಂಚರ್ ವಿಜಯ್ ಅವರು ಅಂತ ಅವ್ರನ್ನ ಇಟ್ಕೊಂಡು ಹೇಳಿದ್ರು. ಅಂದ್ರೆ ಅದ್ ನಿಜ. ಅಂದ್ರೆ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಟ್ಯಾಲೆಂಟ್ ಯಾರು ಇಂಡಸ್ಟ್ರಿ ಬಳಸ್ಕೊಳ್ಳಿಲ್ಲ, ಹಂಗೆ ಹಿಂಗ ಅಂತ ತುಂಬಾ ಮಾತುಗಳು ಬಂದು. ಬಟ್ ದರ್ಶನ್ ಸರ್ ಅವಾಗ್ಲೇ ಅದನ್ನ ಗುರುತಿಸಿ ಹೇಳಿದ್ರು. ನನಗೆ ಇವಾಗ ಅದು ಅಂತ ಶಾಕ್ ಆದ ವಿಚಾರ. ಆಮೇಲೆ ನಿಮ್ಮ ಇದು ಗುರು ಶಿಷ್ಯರು ಅದು ಹೆಂಗೆ ಸ್ಟಾರ್ಟ್ ಆಯ್ತು, ಅದರ ಜರ್ನಿ ಹೇಗೆ? ಗುರು ಶಿಷ್ಯರು ನನ್ನ ಯಾವಾಗ ಜೆಂಟಲ್ಮ್ಯಾನ್ ಆಗಿತ್ತು, ಟ್ರೈಲರ್ ಒಪಿನಿಯನ್ ಕೇಳಕ್ಕೆ ಶರಣ್ ಸರ್ ಹತ್ರ ನಾನು ಬೈಟ್ಸ್ ತೊಳಕ್ ಹೋಗಿ, ಅವ್ರು ಟ್ರೈಲರ್ ನೋಡ್ಬಿಟ್ಟು ಫುಲ್ ಖುಷಿ ಆಯ್ತು. ಏನಿದು ಇಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ ಹಾಗೆ ಅಂತ ಅವ್ರು ಒಂದು ಆಸಕ್ತಿ ತೋರಿಸಿದ್ರು. ನನಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಪರಿಚಯ ಆದ್ರು. ಅಂದ್ರೆ ಅವರು ಉತ್ತರ ಕರ್ನಾಟಕ ಭಾಗದವ್ರಾಗಿದ್ರಿಂದ ನಮ್ ಬಗ್ಗೆ ಸ್ವಲ್ಪ ಜಾಸ್ತಿ ವಿಚಾರಿಸಿದ್ರು, ಅಲ್ಲಿ ಎಲ್ಲಿ ಹಾಗೆ ಅಂತ. ನನಗೆ ಕ್ಲೋಸ್ ಆದ್ರು. ನನಗೆ ಈ ಜೆಂಟ್ಲ್ಮನ್ ಯಾವಾಗ ಆಯ್ತೋ ನಾನು ಅವಾಗ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವಾಗ ಅವರು ತರುಣ್ ಸರ್ ಹತ್ರ ಒಂದ್ಸರಿ ಮಾತಾಡು ಅಂತ ಹೇಳಿದ್ರು. ನನಗೆ ತರುಣ್ ಸರ್ ಅದಕ್ಕಿಂತ ಮುಂಚೆ ಪರಿಚಯ ಅಲ್ವಾ, ಅವ್ರ ಹತ್ರ ಭೇಟಿಯಾಗಿ ನಾನು ಒಂದ್ 2-3 ಐಡಿಯಾಗಳನ್ನ ಹೇಳಿದೆ. ಅವರು ಒಂದು ಐಡಿಯಾನ ಈ ತರದ್ ಪಿ ಟಿ ಮಾಸ್ಟರ್ ಇಟ್ಕೊಂಡು ಈ ತರದ್ ಮಾಡೋಣ, ಇದು ಶರಣ್ ಬೇರೆ ತರ ಇರುತ್ತೆ ಅಂತ ಅವ್ರು ಚಾಯ್ಸ್ ಮಾಡಿದ್ರು. ಸೊ ಅದು ನನಗೆ ಓಕೆ ಆಯ್ತು. ಯಾಕಂದ್ರೆ ಅದು ಒಂದು ಆ ತರ ಕ್ಯಾರೆಕ್ಟರ್ ಮಾಡೇ ಇರ್ಲಿಲ್ಲ. ಒಂದು ಪಿ ಟಿ ಮಾಸ್ಟ್ರು, ಆ ಮಕ್ಕಳ ಜೊತೆ ಒಂದು ಅದು ಫನ್ನು ಇರುತ್ತೆ, ಒಂದು ಎಂಡಿಗೆ ಸೀರಿಯಸ್ ಮಾಡೋಣ ಅಂತ ಒಂದು ಶುರು ಮಾಡಿದ್ದು. ಅದು ತುಂಬಾ ವರ್ಕ್ ಆಯ್ತು. ಅಂದ್ರೆ ಬೇರೆ ತರ ಟ್ರೈ ಮಾಡಿದಾಗ ಒಂದು ವರ್ಕ್ ಆಯ್ತು. ಅದರಲ್ಲಿ ಒಂದಷ್ಟು ಕಲಾವಿದರ ನಟರ ಸ್ಟಾರ್ಗಳ ಮಕ್ಕಳಿದ್ದಾರೆ. ಈ ಐಡಿಯಾ ಯಾರು ಮಾಡಿದ್ದು? ನಿಮ್ದು ಐಡಿಯಾನ ಅಲ್ಲ? ಇದು ತರುಣ್ ಸರ್ ಐಡಿಯಾನೆ. ಅಂದ್ರೆ ಅವರು ನವಗ್ರಹ ಹತ್ರ ಪ್ರಯತ್ನ ಮಾಡಿದ್ರಲ್ಲ, ಇವಾಗ ಈ ತರದ್ ಮಾಡೋಣ ಅಂತ ಅವ್ರು ಇತ್ತು. ಬಟ್ ನನಗೆ ಖೋಖೋ 1 year ಟ್ರೈನಿಂಗ್ ಮಾಡ್ಬೇಕಿತ್ತು ಆ ಟೈಮಲ್ಲಿ. ನನಗೆ ಇವ್ರಾದ್ರೆ ಹೇಗೆ ಮಾಡ್ತಾರ ಇಲ್ಲ ಏನು ತುಂಬಾ ಅವ್ರಿಗೆ ಪ್ರಶ್ನೆ ಕೇಳಿದಾಗ, ನೋಡೋಣ ಟ್ರೈ ಮಾಡೋಣ, ಅವ್ರ ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ರೆ ಮಾಡೋಣ ಅಂತ. ಬಟ್ ನಾವು ಎಷ್ಟು ಯಾರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ತುಂಬಾ ಆಸಕ್ತಿ ತೋರಿಸಿದ್ರು. ಅವ್ರ ಮಕ್ಕಳು 1 ವರ್ಷ ಟ್ರೈನಿಂಗ್ ಮಾಡಿದ್ರು. ಬೆಳಿಗ್ಗೆ 6:30 ಹಾಗೆ ಬಂದ್ರು. ಸ್ಕೂಲ್ ಹೋದ್ರೊಳಗಡೆ ಅವರು ಟ್ರೈನಿಂಗ್ 2 hours ಟ್ರೈನಿಂಗ್ ಮುಗಿಸ್ಕೊಂಡು ಹೋಗಿ ಮತ್ತೆ ಈವ್ನಿಂಗ್ ಆಕ್ಟಿಂಗ್ ಕ್ಲಾಸ್, ಈ ತರ ಅವರು 1 year ಟ್ರೈನಿಂಗ್ ಮಾಡಿದ್ರು. ಸೊ ನಮಗೆ ಅದಕ್ಕೋಸ್ಕರ ಆ ಖೋಖೋ ಕ್ವಶನ್ಸ್ ಮತ್ತೆ ಅವ್ರ ಆಕ್ಟಿಂಗ್ ನ ನಾವ್ ಅಷ್ಟು ಯಾವುದೇ ಒಂದು ಭಯ ಇಲ್ಲದೆ ಆರಾಮಾಗಿ ಮಾಡಕ್ ಕಾರಣ ಆಯ್ತು. ಖೋಖೋ ಕೂಡ ನಾವ್ ಯಾವತ್ತಿಗೂ ಒಂದು ಡೈವ್ ಆಗ್ಲಿ, ಡೈವ್, ಕಿಕ್ ಡೈವ್ ಆ ತರದ್ ಯಾವ್ದೇ ಆಗ್ಲಿ ನಾವು ರೋಪ್ ಹಾಕಿ ಅದೆಲ್ಲ ಮಾಡಿ ಒರಿಜಿನಲ್ ಗ್ರೌಂಡ್ ಅಲ್ಲೇ ಅವ್ರು ಡೈವ್ ಮಾಡಿದ್ದೆ, ನಾವ್ ಅದನ್ನ ಕ್ಯಾಪ್ಚರ್ ಮಾಡಿದ್ದೆ. ಸೊ ಆ ತರ ತಯಾರಾದ್ರು. ನನ್ಗೆ ಮುಂದಿನದಲ್ಲಿ ಅವರು ಒಂದು ಫ್ಯೂಚರ್ ಹೀರೋಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಹಾರ್ಡ್ ವರ್ಕ್ ನನ್ ಕಣ್ಣಾರೆ ನೋಡಿದೀನಿ. ಅಷ್ಟು ಜನ ತುಂಬಾ ಪ್ಯಾಷನ್ ಹುಡುಗರು ಅವರೆಲ್ಲ. ಬಟ್ ಅಷ್ಟು ಜನರಲ್ಲಿ ಎಲ್ರೂ ಟ್ಯಾಲೆಂಟೆಡ್, ಚೆನ್ನಾಗಿ ಆಕ್ಟ್ ಮಾಡಿದಿಲ್ಲ. ಅಷ್ಟು ಜನರಲ್ಲಿ ಇವನೊಬ್ಬ ಏನೋ ಒಂದು ಮಾಡ್ತಾನೆ ಅಂತ ಯಾರ ಬಗ್ಗೆ ಅನ್ಸುತ್ತೆ? ಅಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ನನಗೆ ಅಲ್ಲಿ ಟ್ಯಾಲೆಂಟ್ ಕಾಣ್ತಾ ಇತ್ತು. ನನಗೆ ಇವು ಪ್ರೇಮ್ ಸರ್ ಮಗ ಏಕಾಂತ್, ಅವನಲ್ಲಿ ಸ್ವಲ್ಪ ಮಾಸ್ ಒಂದು ಕಂಟೆಂಟ್ ಕಾಣ್ತಾ ಇತ್ತು. ನನಗೆ ಶರಣ್ ಸರ್ ಮಗನ್ ನೋಡಿದ್ರೆ ನಾನು ಶರಣ್ ಸರ್ ಡಲ್ಕರ್ ಸರ್ ನಾನು ನೋಡ್ದಂಗೆ ಆಗುತ್ತೆ ಸರ್, ಅವ್ನು ನೋಡಿದ್ರೆ ಅಷ್ಟು ಸೆಟಲ್ಡ್ ಆಕ್ಟರ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಹರ್ಷಿತ್ ಟೈಮಿಂಗ್ಸ್ ಸೂಪರ್, ನನ್ ಕಾಮಿಡಿ ಟೈಮಿಂಗ್ಸ್ ಯಾವನು ಮ್ಯಾಚ್ ಮಾಡಕ್ ಆಗಲ್ಲ. ನಮ್ಮ ರವಿಶಂಕರ್ ಮಗ ಸೂರ್ಯ ಇದಾರಲ್ಲ, ಅವ್ರನ್ನಂತೂ ಅವ್ನ ಆಕ್ಟಿಂಗ್ ಎಷ್ಟಿದೆ, ಅವ್ನ ಡೈರೆಕ್ಷನ್ ಸ್ಕಿಟ್ ಮಾಡ್ತಾ ಇದ್ದ, ಅವ್ನ ಮೊಬೈಲ್ ಶೂಟ್ ಮಾಡಿ ಆತರ ಅವ್ನ ಪಕ್ಕ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಆಮೇಲೆ ನಮ್ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಇದಾರಲ್ಲ, ಅವನ್ ಒಂಥರ ಮಾಸ್ ಅವನ್ಗೆ ಒಂದು ಕ್ಯಾಪ್ಚರ್ ಮಾಡೋ ಒಂದು ಕರೆಕ್ಟ್ ಆಗಿ ಗೆಸ್ಟ್ ಮಾಡ್ತಾನೆ. ಅವನಲ್ಲಿ ಒಂದು ಟ್ಯಾಲೆಂಟ್ ಇದೆ. ಅವ್ನ ಖೋಖೋದಲ್ಲಿ ಕೂಡ ಅವನದೇ ಒಂದು ಸ್ಟೈಲ್ ಅಲ್ಲಿ ಆಡ್ತಾ ಇದ್ದ, ಅದು ಇದಲ್ಲಿ ಆ ತರದ್ದು ಒಂದು ಇದಿದೆ. ಅವನ್ಗೊಂದು ಫ್ಯೂಚರ್ ಅಲ್ಲಿ ಈ ತರದ್ ಮಾಡ್ಬೇಕಣ, ಹಂಗ್ ಮಾಡ್ಬೇಕಣ, ಹಿಂಗ್ ಅಂತ ಹೇಳ್ತಾ ಇದ್ದ. ಅವನ್ಗೊಂದು ಫ್ಯೂಚರ್ ಚೆನ್ನಾಗಿ ಇದೆ ಅವನದು ಕೂಡ. ಓಕೆ, ಸೇಮ್ ಟೈಮ್ ರಕ್ಷಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಸುಮ್ನೆ ಬಿಲ್ಡಪ್ ಕೊಡ್ತಾರೆ, ಅದ್ರೆಲ್ಲ ಮೆಮ್ಸ್ ಎಲ್ಲ ಇದಾಗ್ತಾ ಇರುತ್ತೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ಅವನು ಸ್ವಲ್ಪ ಚಿಕ್ಕ ಹುಡುಗ, ಡಿಗ್ರಿ ಫೈನಲ್ ಆಗಿದೆ, ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾನೆ. ಬಟ್ ಅದು TRPಗೋಸ್ಕರ ಏನಾನ ಆಗುತ್ತೆ. ನಾ ಎಷ್ಟೋ ಸಲ ಕೇಳ್ತೀನಿ, ನಾನು ಹೇಳಿದ್ದು ಅದು ಏನೋ ಆಗುತ್ತಣ ಅಂತ ಹೇಳ್ತಾರೆ. ಓಕೆ ಮೇಡಮ್ ಅಂತ ನಾವು ಅದ್ರದ್ದು ಜಾಸ್ತಿ ಇದ್ ಮಾಡೋಣ.
ಬಟ್ ಅವನ ವ್ಯೂ ಪಾಯಿಂಟ್ ಅಲ್ಲಿ ಅದು ಕರೆಕ್ಟ್ ಆಗಿರುತ್ತೆ, ಅದು ಮತ್ತೆ ಹೊರಗಡೆ ಬಂದಾಗ ಅದು ಬೇರೆ ಆಗಿರುತ್ತೆ. ಆಮೇಲೆ ಇದು ನಿಶ್ವಿಕಾ ನಾಯ್ಡು ಜೆಂಟಲ್ಮನ್ ಅಲ್ಲೂ ಮಾಡ್ತಾರೆ, ಗುರುಶಿಷ್ಯರಲ್ಲೂ ಮಾಡ್ತಾರೆ ಅಂತ ಪ್ರತಿಭೆ ಏನು ಇದೆ ಆತರ, ಯಾಕೆ? ಇಲ್ಲ, ನಮ್ಗೆ ಜೆಂಟಲ್ಮನ್ ಅಲ್ಲಿ ನಿಶ್ವಿಕಾ ನಾಯ್ಡು ಅಂತಾನೆ ಹೋಗಿದ್ದು. ಯಾಕಂದ್ರೆ ಅವರು ನಮ್ ಗುರು ಸಾರು ಪಡ್ಡೆ ಹುಲಿ ಅಂತ ಸಿನಿಮಾ ಮಾಡ್ತಾ ಇದ್ರು, ಅದ್ರಾಗ ಅವ್ರ ಹೀರೋಯಿನ್ ಆಗಿರೋದ್ರಿಂದ ಅವ್ರನ್ನ ನಾವು ಕಂಟಿನ್ಯೂ, ಅಂದ್ರೆ ಇವ್ರು ಹೆಂಗೋ ಜರ್ನಿ ಮಾಡ್ತಾ ಇದ್ರು, ನಾನು ಇದಕ್ಕೆ ಮ್ಯಾಚ್ ಆಗ್ತಾರೆ ಅಂತ ಅನ್ಕೊಂಡಿದ್ದು. ಗುರು ಶಿಷ್ಯರಲ್ಲಿ ತುಂಬಾ ಆಡಿಷನ್ ಮಾಡಿದ್ವಿ, ಇನ್ನು ಫಸ್ಟ್ ಹೊಸಬ್ರು ಅನ್ಕೊಂಡೆ ತುಂಬಾ ಆಡಿಷನ್ ಮಾಡಿದ್ವಿ. ಬಟ್ ಆ ಕ್ಯಾರೆಕ್ಟರ್ಗೆ ಅಷ್ಟು ಮ್ಯಾಚ್ ಆಗ್ಲಿಲ್ಲ. ಆಮೇಲೆ ಅದಿತಿ ಪ್ರಭುದೇವ ಅವರು ಅನ್ಕೊಂಡ್ರೆ ಸ್ವಲ್ಪ ಡೇಟ್ ಕ್ಲಾಶ್ ಆಗುತ್ತೆ. ಮತ್ತೆ ಇರ್ಲಿ ಬಿಡು, ಇವ್ರೆ ಹೇಗೆ ಇದ್ರೆ ನಮ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತದೆ ಅಂತ ನಾನು ಅಪ್ರೋಚ್ ಮಾಡಿದೆ. ಅವರು ಅದೇ ಒಂದು ಆ ಪ್ಯಾಷನ್ ತೋರಿಸಿದ್ರು, ವರ್ಕ್ ಅದು ಇದೆಲ್ಲ ನೋಡಿದ್ದವ್ರು. ಅಂದ್ರೆ ಅವ್ರನ್ನ ಮೇಂಟೈನ್ ಮಾಡೋದು ಈಸಿ, ಸಿಂಪಲ್ ಮತ್ತೆ ಫ್ರೆಂಡ್ಲಿ ಆಗಿ. ನನಗೆ ಒಂದು ಅಂದ್ರೆ ಈ ಮಕ್ಕಳ ಜೊತೆನೇ ಶೂಟ್ ಇರೋದ್ರಿಂದ ಆ ಒಂದು ಫ್ರೆಂಡ್ಲಿ ನೇಚರ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ನೋಡಿದ್ರೆ ನನಗೆ ಈಸಿ ಇತ್ತು. ನಾನು ಹೇಳಿದೆ ತರುಣ್ ಸರ್ಗೆ, ಸರ್ ಇವ್ರನ್ನೇ ಹಾಕೊಳ್ಳೋಣ ಅಂತ. ಸರಿ ಒಂದ್ಸರಿ ಕರೆಸಿ ಅಂತ ಅಂದಾಗ ಅವರು ಓಕೆ ಆಯ್ತು ಅಷ್ಟೇ. ಆಮೇಲೆ ಜೆಂಟಲ್ಮನ್ ಅಂದು ಒಂದು ಸಣ್ಣ ಕಾಂಟ್ರವರ್ಸಿ ಕೂಡ ಆಯ್ತು. ಅಂದ್ರೆ ಈ ತರ ಕಂಟೆಂಟ್ ಬೇರೆ ಭಾಷೆಯಲ್ಲಿ ಬಂದಿದೆ, ಇಲ್ಲಿ ಅದೇ ಮಾಡಿ ಅಂತ ಅವ್ರಿಗೆ ಏನ್ ಹೇಳ್ತೀರಿ ನೀವು? ಹಾಗೆ ವಿಶಾಲ್ ಒಂದ್ ಸಿನಿಮಾ ಬಂದಿದೆ, ಅದೇ ನಮ್ಮ ಸ್ವಲ್ಪ ಕನ್ನಡದಲ್ಲಿ ಅದು ಸಮಸ್ಯೆ ಅನ್ಕೋತೀನಿ. ಏನಂದ್ರೆ ಸೊ ಇನ್ ಡೀಟೇಲ್ ಆಗಿ ನೋಡೋದೇ ಇಲ್ಲ. ಅಂದ್ರೆ ಅದ್ರಲ್ಲಿ ಅದು ನಿದ್ದೆ ಮಾಡೋದು ಡಿಸರ್ವ್ ಇಲ್ಲ. ಅವನ್ಗೆ ಎಕ್ಸೈಟ್ಮೆಂಟ್ ಆದ ಒಂದ್ ಏನಾದ್ರು ವಿಚಾರ, ಸಡನ್ಲಿ ಒಂದ್ ಶಾಕಿಂಗ್ ವಿಚಾರ ಕಂಡ್ರೆ ಅವ್ನ್ ಅನ್ಕಾನ್ಸಿಯಸ್ ಆಗ್ತಾನೆ. ಅದಕ್ಕೂ ನಿದ್ದೆ ಮಾಡೋದಕ್ಕೆ ಸಂಬಂಧ ಇಲ್ಲ, ನಿದ್ದೆ ರೋಗನೇ ಇಲ್ಲ ಅವನಿಗೆ. ಯಾವ್ದ್ರಲ್ಲಿ? ವಿಷಯದಲ್ಲಿ. ನಮ್ದ್ರಲ್ಲಿ ಟೋಟಲಿ ಸ್ಲೀಪಿಂಗ್, ಬ್ಯೂಟಿ ಆಫ್ ಸ್ಲೀಪಿಂಗ್ ಸಿಂಡ್ರೋಮ್ ಅಂತಾನೆ ಹೇಳ್ತೀವಿ ನಾವು. ಅದು ಬೇರೆನೆ, ಇದು ಬೇರೆನೆ. ಮತ್ತೆ ಆ ಕ್ಯಾರೆಕ್ಟರ್ಗೆ ಶಾಕಿಂಗ್ ವಿಚಾರಗಳು ಬಂದಾಗ ಮಾತ್ರ ಆತರ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ, ಅವನ ಸೊಲ್ಯೂಷನ್ ತಗೊಳ್ಳೋ ರೀತಿಗಳೇ ಬೇರೆ. ನನ್ ಕ್ಯಾರೆಕ್ಟರ್ ಡಿಫ್ರೆಂಟ್, ಮತ್ತೆ ನನಗ್ ಬರೋ ಪ್ರಾಬ್ಲಮ್ಸ್ ಗಳು ಬೇರೆ, ನನಗ್ ಬರೋ ಚಾಲೆಂಜ್ಗಳು ಬೇರೆ. ಟೋಟಲ್ ಒಂದ್ ಚಾಲೆಂಜ್, ಒಂದು ಆತರ ಇದ್ದಾಗ ಒಂದ್ ಸ್ವಲ್ಪ ಕಂಪ್ಯಾರಿಸನ್ ಬರುತ್ತೆ. ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡ್ಬೇಕು ಅನ್ನೋದು, ಕಂಪ್ಯಾರಿಸನ್ ಮಾಡ್ಲಿ ಬಟ್ ಇನ್ ಡೀಟೇಲ್ಸ್ ನೋಡ್ಬೇಕು ಅನ್ನೋದು. ಇವಾಗ ಯಾವ್ದೋ ನಮ್ ಕಾಟರ ಸ್ಟಾರ್ಟಿಂಗ್ ಬಿಟ್ಟಾಗ ಕರ್ಣನ್ ಏನೋ ಹೇಳ್ತಾ ಇದ್ರು, ಅದೇ ತರ ನಿಂತ್ಕೊಬಿಡುದು, ಅದೇ ತರ ಕಾಸ್ಟ್ಯೂಮ್ ಹಾಕ್ಬಿಟ್ರೆ, ಅದೇ ತರ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ರೆ ಆ ಸಿನಿಮಾ ಸಡನ್ಲಿ ಹೋಲ್ಸೋದು ತಪ್ಪಾಗುತ್ತೆ. ಸೊ ನಮ್ದು ಇವಾಗ ಹಳ್ಳಿ ಆದ್ಮೇಲೆ ಇರುತ್ತೆ, ಮಚ್ಚಿರುತ್ತೆ, ಅದೇ ತರ ಕಾಸ್ಟ್ಯೂಮ್ ಇರುತ್ತೆ, ಆ ತರ ಇದಿರುತ್ತೆ. ಸೊ ಅಷ್ಟು ಬೇಗ ನಿರ್ಧಾರಕ್ಕೆ ಬರೋದು ತಪ್ಪು. ಸ್ವಲ್ಪ ಟೀಮ್ ಅವ್ರ ಜೊತೆ ಪರಿಶೀಲನೆ ಮಾಡಿನೇ ನಾವು ನಿರ್ಧಾರ ತಗೋಬೇಕು ಅಂತ ನಾನ್ ಹೇಳ್ತೀನಿ. ಕರೆಕ್ಟ್. ಆಮೇಲೆ ಈಗ ನೀವು ಕಾಟೇರಕ್ಕೆ ಯಾವ ಯಾವ ಇದರಲ್ಲಿ ವಿಭಾಗದಲ್ಲಿ ಕೆಲಸ ಮಾಡಿದ್ರಿ? ಕಾಟೇರದಲ್ಲಿ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ನಂದು ಮತ್ತು ತರುಣ್ ಸರ್ ಇಬ್ರದ್ದು ಸೇರಿ ಇದು ವರ್ಕ್ ಮಾಡಿದ್ದು. ಅದಾದ್ಮೇಲೆ ಡಿಸ್ಕಷನ್, ಯಾಕಂದ್ರೆ ಆ ಏರ 70s ಏರ, ನಾನು ಆಗ್ತಾನೆ ಗುರು ಶಿಷ್ಯರು ಮುಗಿಸಿದ್ದೆ, ಸೇಮ್ 90s ಇದ್ರಿಂದ ಅದಕ್ಕೆ ಸ್ವಲ್ಪ ಡಿಸ್ಕಷನ್, ಕ್ಯಾರೆಕ್ಟರೈಸೇಷನ್, ಕಾಸ್ಟ್ ಮಾತ್ರದ್ದು ಒಂದು ಸಪೋರ್ಟ್ ಮಾಡಿದ್ರೆ, ಸ್ಟೋರಿ ಸ್ಕ್ರೀನ್ ಪ್ಲೇ ಫುಲ್ ಇದಾಗಿ ಜೊತೆಯಲ್ಲಿ ಇದ್ವಿ ನಾವು ಅಷ್ಟೇ. ಇನ್ನು ಸೆಟ್ಟಿಗೆ ಅವಾಗ ಹೋಗ್ತಾ ಇದ್ವಿ. ಮತ್ತೆ ಕ್ಲೈಮ್ಯಾಕ್ಸ್, ಇಂಪಾರ್ಟೆಂಟ್ ಇಂಟರ್ವಲ್ ಆ ತರದ್ ಬಂದಾಗ ಒಂದು ಬಿಫೋರ್ ಪ್ರತಿ ಶೆಡ್ಯೂಲ್ ಹೋಗ್ಬೇಕಾದ್ರೆ, ಇವಾಗ 10 days ಶೆಡ್ಯೂಲ್ ಆದ್ರೆ ಆ ಶೆಡ್ಯೂಲ್ ಡೈಲಾಗ್ ವಿತ್ ಡೈಲಾಗ್ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಮತ್ತೆ ಇದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಹೇಗೆ ಎತ್ತಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವಾಗ ಶೆಡ್ಯೂಲ್ ಹೋಗುತ್ತೆ ತೋರ್ಸರು, ಏಟಿಂಗ್ ಆದ್ಮೇಲೆ ಫುಟೇಜ್ ಬಂದ್ಮೇಲೆ ತೋರ್ಸರು. ಅಂದ್ರೆ ಅಷ್ಟು ಪ್ಯಾಷನ್ ಅವ್ರಿಗೆ, ಹಿಂಗೆ ನಿಮ್ಗೆ ಏನೋ ಅನ್ಸುತ್ತೆ ಅನ್ನೋ. ಬಟ್ ನಾನು ಇದುವರೆಗೂ ಅವ್ರಿಗೆ ಹಿಂಗ್ ಬೇಕಿತ್ತಂತ ಹೇಳೇ ಇಲ್ಲ, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅವ್ರು ತಕೊಂಡ್ ಬಂದಿದ್ರು. ಬಟ್ ಆದ್ರೂ ನನ್ನನ್ನ ಅವರು ಕೇಳೋದು, ನಮ್ಗೆ ಅನಿಸ್ತಾ ಇರಲಿಲ್ಲ ಆ ತರದ್ದು. ಬಟ್ ಬಿಫೋರ್ ಆತರ ಅವ್ರು ಅಷ್ಟು ಚರ್ಚೆ ಮಾಡಿ ಮಾತಾಡಿ ಹೋಗ್ತಾ ಇದ್ರು, ಅದೇ ತರ ತಕೊಂಡ್ ಬರ್ತಾ ಇದ್ರು. ಈ ತರದ್ ಎಲ್ಲಾ ವಿಭಾಗದಲ್ಲಿ ನಾವು ಜೊತೆಗಿದ್ದೀವಿ ಅಷ್ಟೇ. ಓಕೆ. ಈಗ ನೀವು ದರ್ಶನ್ ಸರ್ ಸಿನಿಮಾಗೆ ಇಷ್ಟು ಕೆಲಸಗಳು ಮಾಡಿದ್ರಿ ಕಾಟೇರಕ್ಕೆ. ನೆಕ್ಸ್ಟ್ ದರ್ಶನ್ ಸರ್ ಜೊತೆ ಪ್ರಾಜೆಕ್ಟ್ ಏನಾದ್ರು ಪ್ಲಾನ್ ಮಾಡಿದ್ರಾ? ನಾವು ಪ್ಲಾನ್ ಮಾಡ್ತೀವಿ ಅಂತ ತುಂಬಾ ಜನ ಪ್ಲಾನ್ ಮಾಡ್ತಾರೆ. ಅಂದ್ರೆ ಅವರು ಸ್ಟಾರ್ ಹೀರೋ, ಒಂದು ಇದು ಕನ್ನಡದಲ್ಲೇ ನಂಬರ್ 1 ಸ್ಟಾರ್. ಇವಾಗ ಅವ್ರಿಗೆ ನಾವು ಮಾಡ್ಬೇಕಂದ್ರೆ ನಮ್ಗೆ ಇನ್ನೂ ತಯಾರಿಗಳು ಬೇಕು. ಅಂದ್ರೆ ಇನ್ನೂ ನಾವು ಕಮರ್ಷಿಯಲ್ ಆಗಿ ಪ್ರೂವ್ ಆಗ್ಬೇಕು, ಮಾಡ್ಬೇಕು. ಸೊ ನಾನು ಆ ತರದಕ್ಕೊಂದು ರೆಡಿ ಆಗ್ತಾ ಇದ್ದೀನಿ. ಅದಾದ್ಮೇಲೆ ಅವ್ರು ಅಪ್ರೋಚ್ ಮಾಡೋದು. ಯಾಕಂದ್ರೆ ಒಂದು
ಕಂಪ್ಲೀಷನ್ ಆಗದೆ ಅವ್ರಿಗೆ ಒಂದು ಸಿನಿಮಾ ಮಾಡಿದಾಗ. ಇವಾಗ ಅವ್ರನ್ನ ಅಲ್ಲಿ ಇಟ್ಟಿದೀವಿ, ಟಾಪ್ ಅಲ್ಲಿ ಇಟ್ಟಿದೀವಿ ಅಂತಾರೆ, ಅವರು ರೀಚ್ ಮಾಡೋದೇ ಎಲ್ಲರೂ ಗುರಿ. ಸೊ ನಮಗೂ ಆತರ ಆತುರತೆ ಇದೆ, ನೋಡೋಣ ನೆಕ್ಸ್ಟ್. ಬಟ್ ಮಾಡ್ತೀನಿ ಅಷ್ಟಂತ ಕಾನ್ಫಿಡೆಂಟ್ ಇದೆ. ಅವ್ರಿಗೆ ಕತೆ ರೆಡಿ ಇದೆಯಾ? ಅವ್ರಿಗೆ ರೆಡಿ ಇದೆ, ಒಂದು 2 ಲೈನ್ಸ್ ರೆಡಿ ಇದೆ. ಓಕೆ, ಅಪ್ರೋಚ್ ಮಾಡ್ಬೇಕು ಅವ್ರಿಗೆ. ಓಕೆ ಓಕೆ. ಅಂದ್ರೆ ಯಾವ ಜಾನರ್ ಬರುತ್ತೆ? ನಮ್ದು ಇದೆ ತುಂಬಾ ದೇಸಿ ಈ ತರದ್ದೇ ಕತೆಗಳು. ಇದ್ರಲ್ಲಿ ಸ್ವಲ್ಪ ಬೇರೆ ತರ ಇಟ್ಕೊಂಡೆ ಇದ್ ಮಾಡ್ತಾ ಇದೀನಿ. ಅದು ಅವ್ರಿಗಂತಾನೆ ಅನ್ಕೊಂಡಿರೋ ಸಬ್ಜೆಕ್ಟ್ಸ್ ಅಷ್ಟೇ. ಬಿಟ್ರೆ ಇಲ್ಲ, ಸಬ್ಜೆಕ್ಟ್ಸ್ ಹಂಗೆ ಫೈಲ್ ಮಾಡ್ತೀವಿ, ಇಲ್ಲ ಅಂದ್ರೆ ಅವ್ರೇನ್ ಮಾಡ್ಬೇಕಷ್ಟೇ. ಓಕೆ. ಈಗ ಪಾನ್ ಇಂಡಿಯಾ ಇದೀಗ ಟ್ರೆಂಡ್, ಈಗ ಕಾಟನ ಯಾಕೆ ಓನ್ಲಿ ಕನ್ನಡ ರಿಲೀಸ್ ಮಾಡ್ತಾರೆ? ಪ್ಯಾನ್ ಇಂಡಿಯಾ ನಾವು ಮಾಡಕ್ ಹೋಗ್ಬಾರ್ದು, ಅಂದ್ರೆ ನಾವ್ ಮಾಡಕ್ ಹೋದ್ರೆ ಆಗಲ್ಲ ಅದು. ಇವಾಗ KGF ಫಸ್ಟ್ ಪಾರ್ಟ್ ಆಗ್ಲಿ ಪ್ಯಾನ್ ಇಂಡಿಯಾ ಅದು ಮಾಡಕ್ ಹೋಗಿದ್ದಲ್ಲ, ಅದು ಎಲ್ಲಿ ಮಾಡ್ಕೊಳೋದು ಆಗಿದ್ದು. ಆಮೇಲೆ ಕಾಂತಾರ ಆಗ್ಲಿ ಅದು ಇಲ್ಲಿಂದ ಹೋಗಿದ್ದದು. ಸೊ ನಾವು ಅಷ್ಟೇನೆ, ನನ್ಗೆ ರಿಷಬ್ ಸರ್ ಅವಾಗ ಒಂದು ನಮ್ ಭಾಗದ ಒಂದು ಕತೆ ಮಾಡ್ತಾ ಇದೀವಿ ಅಷ್ಟೇ, ಅದಕ್ಕೆ ನಾವು ಸೀಮಿತ, ಅದಕ್ಕೇನ್ ಬೇಕಾದ್ರೂ ಮಾಡ್ಬೇಕು. ಆ ತರದ್ದು ಯೋಚನೆಗಳು ಅಲ್ಲೇ ಆಗುತ್ತೆ ಇಲ್ಲೇ ಆಗುತ್ತೆ ಅಂತ ಅವರಲ್ಲೂ ಯೋಚನೆ ಇರ್ಲಿಲ್ಲ. ನಮ್ದು ಅಷ್ಟೇ ಕಾಟೇರನ್ನು ನಮ್ಮ ಒಂದು ಹಳ್ಳಿ ಸೊಗಡಿನ ಕತೆ ಇಟ್ಕೊಂಡು ಮಾಡಿದೀವಿ. ಅದು ಕನ್ನಡದ ಸಿನಿಮಾನೇ ಇವು ಸದ್ಯ. ಅದು ಹಾಗೆ ಏನಾದ್ರೂ ಆಗ್ಲಿ, ಅದು ಎಷ್ಟಾದ್ರೂ ತೆರ್ಕೊಳ್ಳಿ, ನಮ್ಗೆ ಅದ್ರದ್ದು ನಾವ್ ಅದಕ್ಕೆ ಹೋಗ್ಬೇಕು. ಬಿಟ್ರೆ ನಾವೇ ಮುಂಚೆಗೆ ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಮಾಡ್ಕೊಂಡ್ರೆ ಅದು ತುಂಬಾ ವರ್ಕ್ ಆಗೋದು ಕಷ್ಟ ಅಂತ ನನಗೆ ಅನಿಸ್ತದೆ, ನನ್ನ ಪ್ರಕಾರ. ಯಾಕಂದ್ರೆ ಏನೇನೋ ಪ್ಯಾನ್ ಇಂಡಿಯಾ ಅಂದಾಗ ಏನೇನೋ ಆರ್ಟಿಸ್ಟು ಅದು ಇದು ಟೈಟ್ಲ್ ಇಂದ ಎಲ್ಲವೂ ಮ್ಯಾಚ್ ಮಾಡಕ್ ನೋಡ್ತೀವಿ, ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನಮ್ ಪಾಡಿ ನಮ್ ನೋಡಿದ್ರೆ ಅವ್ರಿಗೆ ಅದು ಹೊಸದಾಗಿ ಇರುತ್ತೆ. ಕರ್ನಾಟಕದಲ್ಲಿ ಈ ತರದ್ದು ಒಂದು ಇದೆ, ಈ ತರದ್ದು ಒಂದು ಆಗುತ್ತೆ, ಅವ್ರಿಗೆ ಅದೇ ಹೊಸದಾಗಿರುತ್ತೆ, ಅದೇ ಪ್ಯಾನ್ ಇಂಡಿಯಾ. ಇವಾಗ ನಾವು ಅದನ್ನ ಮಾಡಕ್ ಹೋಗಿ ಅವ್ರದ್ದು ಇವ್ರದ್ದು ಎಲ್ಲರೂ ತಗೊಂಡು ಅವ್ರದ್ದು ನೋಡಿದ್ದು ಎಷ್ಟೋ ವಿಚಾರಗಳು ಆ್ಯಡ್ ಆಗ್ಬಿಡುತ್ತೆ. ಅದು ಪ್ಯಾನ್ ಇಂಡಿಯಾ ಆಗಲ್ಲ. ನಮ್ದು ಲೋಕಲ್ ಸಿನಿಮಾ ಪಕ್ಕ ನಮ್ಮ ಮಣ್ಣಿನ ಸಿನಿಮಾ ನಮ್ದು ಅದು ಮಾಡಿದ್ರೆ ಅದೇ ಪ್ಯಾನ್ ಇಂಡಿಯಾನೇ. ಅದು ಹೋಗ್ಬೇಕಷ್ಟೇ, ಸಿನಿಮಾನೇ ಆಗ್ಬೇಕು. ಬಿಟ್ರೆ ನಾವೇ ಮಾಡ್ತೀವಿ ಅನ್ನೋದು ತಪ್ಪು. ಬಾಸ್ ಹೇಳೋದು ಕರೆಕ್ಟ್. ಓಕೆ. ಆಮೇಲೆ ಸೆಟ್ ಅಲ್ಲಿ ದರ್ಶನ್ ಅವ್ರು ಹೆಂಗಿರ್ತಾ ಇದ್ರು ನೀವು ಸೆಟ್ ಅಲ್ಲಿ ಹೋದಾಗ? ದರ್ಶನ್ ಸರ್ ಸೆಟ್ ಅಲ್ಲಿ ನನ್ಗೆ ಬಹಳ ಇಷ್ಟ ಅಂದ್ರೆ, ಅವರು ಮುಂಚೆಗೆ ಎಲ್ಲ ಸ್ಕ್ರಿಪ್ಟ್ ನ ಕೇಳಿ ಇಟ್ಕೊಂಡಿರ್ತಾರೆ. ಅಲ್ಲಿ ಸೆಟ್ ಅಲ್ಲಿ ಬಂದ್ಮೇಲೆ ಒಂದು ಅವ್ರು ತುಂಬಾ ಏನಾದ್ರು ಡೌಟ್ ಆ ತರದ್ ಇದ್ರೆ ಮಾತ್ರ ಇದ್ ಮಾಡ್ತಾರೆ. ಬಿಟ್ರೆ ಇನ್ನ ಅಲ್ಲಿ ಚರ್ಚೆಗಳು ಇರಲ್ಲ. ಅವ್ರು ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಸೀನ್ಗಳನ್ನ ಮತ್ತೆ ಕಂಪೋಸಿಷನ್ಗಳಲ್ಲಿ ಅವರು ಕೊಡ್ತಾರೆ ಒಂದು. ಯಾಕಂದ್ರೆ ಅವರ ಈ ಸಬ್ಜೆಕ್ಟ್, ಎಸ್ಪೆಷಲಿ ಈ ಸಬ್ಜೆಕ್ಟ್ ನಾನು ಹಿಂದಿನ ಸಿನಿಮಾ ಅವ್ರು ವರ್ಕ್ ಮಾಡಿಲ್ಲ. ಏನಾದ್ರೂ ಒಂದು ಬರೋದಾಗ್ಲಿ, ಒಂದೆಲ್ಲ ಕೂಡೋದಾಗ್ಲಿ, ಅವ್ರಿಗೆ ಹಳ್ಳಿ ಗೊತ್ತು. ಅವ್ರಿಗೆ ಮಗನೇ ನಾನು ಹಿಂಗ್ ಕೂಡ್ತೀನಿ, ಮಗ ನಾನು ಹಿಂಗ್ ಕೂಡ್ತೀನಿ, ನಾನು ಹಿಂಗ್ ಬರ್ತೀನಿ, ತರ ನಾನು ಹಿಂಗ್ ಮಾಡ್ತೀನಿ ಅಂತ ಪ್ರತಿ ಸಾರಿ ಹೇಳ್ತಾ ಇದ್ರು. ನನಗೆ ಆಪ್ಟ್ ಆಗೋದು ಒಂದು ಎಷ್ಟು ಒಂದು ಕ್ಯಾರೆಕ್ಟರ್ ಅಲ್ಲಿ ಇದರಲ್ಲ ಅಂತ. ಮತ್ತೆ ಅವ್ರಿಗೆ ಎಲ್ಲಾ ವಿಚಾರಗಳು ಗೊತ್ತಿದೆ, ಪಕ್ಕ ಹಳ್ಳಿ ಕತೆ ಅಲ್ವಾ, ಅವ್ರೆಲ್ಲಾ ಅದನ್ನು ಮಾಡಿದ್ದಾರೆ ಅಲ್ಲಿ. ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನನ್ಗೆ ಅವ್ರಿಗೆ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ರೆ ಡೈರೆಕ್ಟರ್ಗೆ ಅದು ಒಂಥರ, ನಾವು ಸ್ವಲ್ಪ ಕಂಫರ್ಟ್ ನೋಡ್ತೀವಿ, ಅವ್ರು ಅದ್ ನೋಡ್ತಾನೆ ಇರ್ಲಿಲ್ಲ. ಬೇಡ ಇದು ಇಷ್ಟೇ ಇರ್ತೀನಿ, ಇದ್ ಮಾಡ್ತೀನಿ ಇಷ್ಟೇ, ಆ ತರದ್ದು ಒಂದಿದ್ದು. ಅವ್ರ ಹತ್ರ ಮಾಡೋದು ತುಂಬಾ ಕಂಫರ್ಟ್ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಡಿಸ್ಕಷನ್ಗಳಿರಲ್ಲ, ತುಂಬಾ ಇದಿರಲ್ಲ. ಅವ್ರಿಗೆ ಅನ್ಸಿದ್ದು ಆಲ್ಮೋಸ್ಟ್ ಆಪ್ಟ್ ಆಗಿರುತ್ತೆ. ಅದೊಂದು ಖುಷಿಯ ವಿಚಾರ. ಮತ್ತೆ ಅವರು ಒಂದು ವಾರದ ಮುಂಚೆಗೆ ನನ್ಗೆ ಇವತ್ತು ಇಷ್ಟು ಗಂಟೆ ಹೋಗ್ಬಿಡ್ತೀನಿ, ಸ್ವಲ್ಪ ನೋಡ್ಕೋ, ಈ ತರದೆಲ್ಲ ಹೇಳೋರು. ಅದೆಲ್ಲ ನೋಡ್ತಾ ಇದ್ರೆ ಈಸಿ ಅನ್ಸುತ್ತೆ ಒಬ್ಬ ಸ್ಟಾರ್ ಜೊತೆ ಮಾಡೋದು. ಓಕೆ. ಈಗ ಸೆಟ್ ಅಲ್ಲಿ ಊಟದ ವಿಚಾರದಲ್ಲಿ ಹೆಂಗಿರ್ತಾ ಇದ್ರು? ಎಲ್ಲ ಅದಾದ್ರೆ ಬಾಸ್ ಇದ್ದಾಗ ಅದು ಸೆಟ್ಟೆ ಊಟದ ಇದನ್ನೇ ಬೇರೆ. ಯಾಕಂದ್ರೆ ಅವ್ರಿಗೆ ಫ್ರೆಂಡ್ಸ್ಗಳು ಎಲ್ಗೂ ಹೋದ್ರು ಫ್ರೆಂಡ್ಸ್, ಬಾಕ್ಸ್ ಕ್ಯಾರಿಯರ್ಗೂ ಬರ್ತಾನೆ ಇರ್ತಾರೆ. ನಮ್ದು ನಾವ್ ಹೋದ್ರೆ ತರುಣ್ ಸಾರು ನಾವು ಎಲ್ಲ ಒಂದ್ ಕ್ಯಾರರ್ ಕೂತಿರ್ತೀವಲ್ಲ, ಇವಾಗ ಇವ್ರದ್ದು ಒಂದ್ ಕ್ಯಾರಿಯರ್ ಬರ್ತಾರೆ, ಇದು ಇವ್ರದ್ದು ಇದು ಮಟನ್ ಈ ತರ, ಇನ್ನೊಂದ್ ಯಾವ್ದೋ ಬರುತ್ತೆ, ಇದು ಈ ಚಿಕನ್ ಈ ತರ, ಚಿಕನ್ ಅಲ್ಲಿ ವೆರೈಟಿ, ಆ ತರ ಒಂದ್ 4-5 ಐಟಮ್ಗಳೇ ಬರೋದು ದಿನಕ್ಕೆ. ಅಷ್ಟು ಜನ ಏನ್ ಅಂತಂದ್ರೆ ಇವ್ರೇನ್ ಆರ್ಡರ್ ಮಾಡಿ ತರ್ಸೋದು ಯಾವ್ದು ಇರ್ಲಿಲ್ಲ. ಅವ್ರ ಇಲ್ಲಿ ಲೊಕೇಶನ್ ನಡೀತಾ ಇದೆ ಅಂದ್ರೆ ಸುತ್ತಮುತ್ತ ಅವ್ರ ಫ್ರೆಂಡ್ ಸರ್ಕಲ್ ಆತರ.
ಎಷ್ಟೋ ಬಾಕ್ಸ್ಗಳು ಬರೋರು. ಅಂದ್ರೆ ಅವರು ಇವ್ ದರ್ಶನ್ ಸರ್ಗೆ ಅಂತ ತಗೊಂಡೇ ಬರ್ತಾರೆ ಇಡೀ ಸೆಟ್ಟಿಗೆ. ಅದು ಅಂದ್ರೆ ಮೇನ್ ಇದ್ದವ್ರಿಗೆಲ್ಲ ಅದು ಬಾಕ್ಸ್ ಕಳಿಸ್ತಾ ಇದ್ರು. ಅದು ಅದೇ ಒಂಥರ ಮಜಾ. ಅದು ಎಷ್ಟು ವೆರೈಟಿಗಳು ಇರ್ತವೆ ಅಂತ ಅನ್ನೋದು ಅಲ್ಲೇ ನೋಡಿದಾಗನೇ ಒಂಥರ. ಅಂದ್ರೆ ಮಟನ್ ಅಲ್ಲಿ ಇಷ್ಟು, ಚಿಕನ್ ಅಲ್ಲಿ ಅಂದ್ರೆ ನಾನ್ ವೆಜ್ ಅಂತ ಬರ್ತಾ ಇರಲಿಲ್ಲ. ಆಮೇಲೆ ಇವರು ನಿರ್ಮಾಪಕರಾಗಿ ರಾಕ್ಲೈನ್ ವೆಂಕಟೇಶ್ ಹಿಂಗೆ ಅವರ ಕಾರ್ಯವೈಖರಿ ಇದು ನಾನು ಒಂದ್ಸರಿ ಹೇಳಿದ್ದೆ. ಅಂದ್ರೆ ಒಂದ್ ಮೂವಿ ಮಾಡ್ಬೇಕಂತಂದ್ರೆ ದುಡ್ಡಿದ್ರೆ ಎಲ್ಲ ಆಗಲ್ಲ ಅಂತ. ಯಾಕಂದ್ರೆ ಇದು ತುಂಬಾ ಚಾಲೆಂಜ್. ಏನಂದ್ರೆ ಇದು 70s ಅಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಇಡೀ ಊರುಗಳನ್ನೇ ಕ್ರಿಯೇಟ್ ಮಾಡ್ಬೇಕಿತ್ತು. ನಮ್ಗೊಂದ್ 2 ಊರುಗಳು ಮತ್ತೆ ಬೇರೆ ಬೇರೆ ಲೊಕೇಶನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಕಿತ್ತು. ಒಂದು ಬ್ಯೂಟಿಫುಲ್ ಸೆಟ್ ಹಾಕ್ಬೋದು. ಬಟ್ ಊರುಗಳನ್ನ ಆಗಿನ ಯಾರನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಬೆಂಗಳೂರು ಪಕ್ಕನೆ. ಇವಾಗ್ಲೂ ಹೋದ್ರೆ ಅಲ್ಲಿ ಆ ಫೀಲ್ ಹಂಗೆ ಇದೆ. ಆ ಮನೆಗಳು, ಆ ಗುಡ್ಸಿಲು, ಅಲ್ಲಿನ ದನ ಕರುಗಳು, ಬಂಡಿ, ಎತ್ತಿನ ಗಾಡಿ, ಬುಟ್ಟಿಯಿಂದ ಪ್ರತಿ ಒಂದು ವಿಚಾರನ ಅದನ್ನ ರೀಕ್ರಿಯೇಟ್ ಮಾಡಿದೆ. ಅಲ್ಲಿ ಬಳಸೋ ಪ್ರತಿ ಪ್ರಾಪರ್ಟಿ ರೀಕ್ರಿಯೇಟ್ ಮಾಡಿದೆ. ಸೊ ಅದಕ್ಕೆಲ್ಲ ತುಂಬಾ ನಾಲೆಡ್ಜ್ ಇರ್ಬೇಕಾಗುತ್ತೆ. ಅದನ್ನ ಕೇಳ್ದಂಗೆಲ್ಲ ಕೊಟ್ಕೊಂಡು ಹೋದ್ರೆ ಅದು ಬೇರೆ ಲೆವೆಲ್ ಇಂದ ಬಡ್ಜೆಟೇ ಆಗುತ್ತೆ. ಸೊ ಅದಕ್ಕೆ ಎಲ್ಲಿ ಸಿಗುತ್ತೆ, ಹೇಗ್ ಮಾಡ್ಬೇಕು, ಹೆಂಗೆ, ಅದು ಒಂದು ಅವ್ರು ನೋಡಿನೇ ತುಂಬಾ ಪ್ರೊಡ್ಯೂಸರ್ಸ್ ಕಲಿಬೇಕಾದ ವಿಚಾರ. ಅಷ್ಟು ಪರ್ಫೆಕ್ಟ್ ಅವ್ರಿಗೆ ಒಂದು ಕೊಟ್ಟಿದೀವಿ ಲೀಸ್ಟ್ ಅಂದ್ರೆ ಅಷ್ಟು ಅದನ್ನ ರೀಚೆಕ್ ಮಾಡೋದು. ಇದು ಮತ್ತೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿರೋದು. ಸಡನ್ಲಿ ಒಂದ್ ಬಂತಂದ್ರೆ ಏನೋ ಒಂದ್ ಬೇಕಂದ್ರೆ ಮತ್ತೆ ಒಂದ್ ಇಮಿಡಿಯೇಟ್ ಫೋನ್ ಮಾಡೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಡೈರೆಕ್ಟರ್ ಒಂದ್ ದಿವಸ ಬಂದು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಯಾರು ಪ್ರಾಪರ್ಟಿ ನೋಡ್ಕೊಳ್ತಿರೋದು, ಇದೇನಪ್ಪ, ಯಾಕೆ, ಏನ್, ಸರಿ ನೆಕ್ಸ್ಟ್, ಆತರ. ನಾನು ಇಷ್ಟು ಒಂದು ಪರ್ಫೆಕ್ಟ್ ಆಗಿ ಒಂದು ಜಡ್ಜ್ ಮಾಡ್ಕೊಂಡು ಇದೇ ಫಸ್ಟ್ ನೋಡ್ತಾ ಇದ್ದೆ. ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅದು ಇರ್ಬೇಕಾಯ್ತು. ಯಾಕಂದ್ರೆ ಅವ್ರಿದ್ದಕ್ಕೇನೆ ಅದನ್ನ ನಾವು ಕಟ್ಕೊಡಬೇಕಾಗಿತ್ತು. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇತ್ತು ಅದು. ಆ ಎರನ್ನ ಕಟ್ಟಿಕೊಡಕ್ಕೆ ಎಲ್ಲವೂ ಕ್ರಿಯೇಟ್. ಸೊ ಮೇಜರ್ ಆಗಿ ಅವರು ಮಾಡ್ಕೊಟ್ಟಿದ್ದಾರೆ. ಆ ಡೈರೆಕ್ಟರ್ಗೆ ಸಪೋರ್ಟ್ ಮಾಡಿದ್ದಾರೆ ಆ ಸಿನಿಮಾ ಆ ಎರ ಕಟ್ಟಿಕೊಡಕ್ಕೆ ಅಂತ. ನಾನು ಅಂದ್ರೆ ದುಡ್ಡಿದ್ರೆ ಸಾಕಾಗಲ್ಲ, ಪ್ಯಾಷನ್ ಪಕ್ಕನೆ ಆ ಪ್ಯಾಷನ್. ಮತ್ತೆ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಗೊತ್ತಿದೆ ಯಾವ್ದು ಎಲ್ಲಿ ಸಿಗುತ್ತೆ ಅನ್ನೋದ್ರಿಂದ ಹಿಡಿದು ಹೆಂಗೆ ಇದ್ ಮಾಡ್ಬೇಕು. ನಾವು ಒಂದು ಇದು ಕೊಟ್ರೆ ಸಾಕು. ತರುಣ್ ಸರ್ನ ಅಷ್ಟೇನೆ ಅದಕ್ಕೆ ಅಷ್ಟು ಏನು ಒಂದು ಪ್ರಿಪೇರ್ ಆಗ್ತಿರೋದಂದ್ರೆ ಡಿಪಾರ್ಟ್ಮೆಂಟ್ ಅಷ್ಟು ರಿಸರ್ಚ್ ಮಾಡಿ ಎಲ್ಲ ಒಂದು ಚಿತ್ರಣ ಮುಂದೆ ಇಡ್ತಾ ಇದ್ರು ಅವರು. ಅದೇ ತರ ಅಲ್ಲಿ ಸೆಟ್ ಅಲ್ಲಿ ಇರೋದು. ನನಗೆ ಡಿಸ್ಕಷನ್ ಮಾಡ್ತೀವಲ್ಲ, ನಾನು ಆ ಪ್ರೊಡ್ಯೂಸರ್ ಜೊತೆ ಯಾವ್ದು ಕಮ್ಯುನಿಕೇಶನ್ ಮಾಡೋದು ನಾನು ನೋಡಿಲ್ಲ. ಇವಾಗ ಸರ್ ಈ ತರದ ಹಿಂಗೆ, ಈ ತರದ ಸ್ಟ್ರೀಟ್ ಹಿಂಗೆ ಅಂತ ನಾವು ಮಾತಾಡಿರ್ತೀವಿ. ಸೆಟ್ ಅಲ್ಲಿ ಹೋದ್ರೆ ಅದ್ರ ಕಾಣೋದು. ಯಾಕಂದ್ರೆ ನಾನು ಕಟ್ಕೊಟ್ರೆ ಅಲ್ಲೇ ಇರ್ತಾ ಇದ್ದೆ. ಈ ಮಧ್ಯದಲ್ಲಿ ಪ್ರೊಸೆಸ್ ಎಲ್ಲ ಇರ್ತಾ ಇರ್ಲಿಲ್ಲ. ಸೊ ಈ ನಾವೇನ್ ಮಾತಾಡ್ತಿದ್ವಿ ಅದು ಅಲ್ಲಿ ಇರೋದು. ಸೊ ಅದ್ಲೇ ಅರ್ಥ ನಮ್ ಪ್ರೊಡ್ಯೂಸರ್. ಆಮೇಲೆ ಈಗ ದರ್ಶನ್ ಮತ್ತು ರಚಿತಾ ರಾಮ್ ಅವ್ರದ್ದು ಬೆಸ್ಟ್ ಪೇರ್ ಅಂತ ಪ್ರೂವ್ ಆಗಿದೆ. ಕಾಟೇರದಲ್ಲಿ ಯಾಕೆ ಅವರು ಮಿಸ್ ಆದ್ರು ಅಂತ? ಅದ್ರದ್ದು ಆದ್ರೆ ಒಂದು ಅವ್ರ ಪಾತ್ರಕ್ಕೆ ನಮ್ಮ ಪಾತ್ರದ್ದು ಹೋಗಲ್ಲ. ಇನ್ನು ನಮ್ಮ ಪಾತ್ರದಲ್ಲಿ ಓದುವಂತ ಹುಡುಗಿ ಇರೋದು, ಇನ್ನು ಓದುವಂತದ್ದು ಹುಡುಗಿ. ನಾವು ಆ ತರದ್ದನ್ನೇ ತುಂಬಾ ಹುಡುಕ್ತಾ ಇದ್ವಿ ಆಕ್ಚುಲಿ. ಓದೋ ತರ ಬೇರೆ ಭಾಷೆದ ನಾವು ತರುಣ್ ಸರ್ ಅವಾಗೆಲ್ಲ ಮಾತಾಡ್ತಾ ಇದ್ವಿ ಅಷ್ಟೇನೆ. ಬಟ್ ಅವ್ರು ಒಂದ್ ದಿವಸ ನಾನು ಆಫೀಸಿಗೆ ಹೋದಾಗ ತೋರ್ಸಿದ್ರು, ಇವ್ರು ಯಾರಂತ ನನಗೆ ಗೊತ್ತಿರ್ಲಿಲ್ಲ. ತೋರ್ಸಿದ್ರು ಅಂತಂದು, ಅವ್ನು ಚೆನ್ನಾಗಿದ್ದಾಳೆ ಸರ್ ಅಂತ ನಾನು ಹೇಳಿದೆ. ತಮ್ಮ ಸಿನಿಮಾಗೆ ಆಗ್ತಾಳೆ ಅಂತಂದು. ನಾನು ಆಗ್ತಾಳೆ, ನಾವ್ ಹೆಂಗೋ ಓದೋ ಹುಡುಗಿ ಡಿಗ್ರಿ ಫೈನಲ್ ಇಯರ್ ಎಲ್ಲ ತೋರ್ಸ್ಕೊಂಡಿದೀವಲ್ಲ, ಇದಕ್ಕೆ ಈ ತರದವರೇ ಬೇಕು, ಯಂಗ್ಸ್ಟರ್ಸ್ ಬೇಕು ಅಂತ. ಅವಾಗಿದ್ದು ಅವ್ರದ್ದೊಂದು ವಿಡಿಯೋ ತೋರಿಸಿದ್ರು, ಆಕ್ಟಿಂಗ್ ಮಾಡಿದ್ರು. ಸರ್ ಚೆನ್ನಾಗಿ ಮಾಡ್ತಾರವ್ರು, ಯಾರು ಇವ್ರು ಅಂತ. ನನಗೆ ವ್ಯಾಕ್ಲಿಕ್ ಸರ್ ಕಳ್ಸಿದ್ರು, ಮಾಲಾ ಸರ್ ಮಗಳು ಅಂತ ಹೇಳಿದ್ರು. ನಮ್ಗೆ ಹೆಂಗ ಅವ್ರದ್ದೆಲ್ಲ ಗೊತ್ತಿತ್ತಲ್ಲ ಸರ್. ಹಾಕೊಳ್ಳೋಣ ಅವ್ರು ನೋಡಿ, ತರುಣ್ ಸರ್ನ ಅವಾಗ್ಲೂ ಯಾವ್ದೇ ಒಂದಾಗ ಸಡನ್ಲಿ ಇರ್ತಾರ, ಒಂದ್ ಡಿಸ್ಕಷನ್ ಮಾಡಿ ಹೋಗೋಣ ಅಂತ. ಹೋಗೋಣ ಸರ್ ಚೆನ್ನಾಗಿದ್ದಾಳೆ ಅಂತ ಅಂದ್ಮೇಲೆ ಅವ್ರು ಹಂಗೆ ಅವ್ರಿಗೆ ಅಪ್ಡೇಟ್ ಆಗಿ ಇದೆಲ್ಲ ಇದ್ದು. ಅಂದ್ರೆ ಅಷ್ಟು ಟೀಮ್ ವರ್ಕ್ ಇತ್ತು ಅದಕ್ಕೆ. ನಮ್ಗೆ ಅದು ಆರಾಧನ ಕರೆಕ್ಟ್. ಯಾಕಂದ್ರೆ ಅವ್ಳು ಇನ್ನು ಓದುವಂತ ಹುಡುಗಿ, ಅವ್ಳು ಸ್ವಲ್ಪ ತಿಳ್ಕೊಂಡೋಳು. ಅವಳದೊಂದು ಯೋಚನೆ ಈ ಸಿನಿಮಾದಲ್ಲಿ ಆಡ್ ಆಗತ್ತೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಮೆಚೂರ್ಡ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಟ್ರಾನ್ಸ್ ಆಗ್ತಾ ಹೋಗುತ್ತೆ ಅದು. ಸೊ ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ಒಂದು ಓದ್ ಹುಡುಗಿ ಹೇಗಿರ್ಬೇಕು, ಎಷ್ಟು ಇರ್ಬೇಕು ಅನ್ನೋದು ಒಂದು ಲಿಮಿಟ್ ಅಲ್ಲಿ ನಾವು ಇದು ಮಾಡ್ಕೊಂಡಿದ್ವಿ.
ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.